ಶ್ರೀ ಮಹಾವಿಷ್ಣುವಿನ ಮತ್ಸ್ಯ ಅವತಾರ ಸಂಪೂರ್ಣ ಮಕ್ಕಳ ಕಥೆ. ಬಹಳ ಸಾವಿರ ವರ್ಷಗಳ ಹಿಂದೆ ಭೂಮಿಯಲ್ಲಿ ಸತ್ಯವ್ರತ ಎಂಬ ಒಬ್ಬ ಮಹಾನ್ ರಾಜನಿದ್ದನು. ಅವನ ರಾಜ್ಯ ತುಂಬಾ ಸುಂದರವಾಗಿತ್ತು. ರಾಜ ಸತ್ಯವ್ರತನು ತುಂಬಾ ಒಳ್ಳೆಯವನಾಗಿದ್ದನು. ಬಡವರಿಗೆ ಸಹಾಯ ಮಾಡುತ್ತಿದ್ದ, ಪ್ರತಿದಿನ ದೇವರನ್ನು ಪ್ರಾರ್ಥಿಸುತ್ತಿದ್ದ. ಅವನ ಜನರೆಲ್ಲ ಅವನನ್ನು ತುಂಬಾ ಪ್ರೀತಿಸುತ್ತಿದ್ದರು. ಪ್ರತಿ ಬೆಳಗ್ಗೆ ಸೂರ್ಯೋದಯವಾಗುವ ಮುನ್ನ ರಾಜನು ನದಿಯ ತೀರಕ್ಕೆ ಹೋಗುತ್ತಿದ್ದನು. ರಾಜನು ಕೈಯಲ್ಲಿ ನೀರು ಹಿಡಿದು ಸೂರ್ಯದೇವರಿಗೆ ಅರ್ಘ್ಯ ನೀಡುತ್ತಿದ್ದನು. ಒಂದು ದಿನ ರಾಜನು ನದಿಯಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾಗ ಅವನ ಕೈಯೊಳಗೆ ಒಂದು ಚಿಕ್ಕ ಬಂಗಾರದ ಮೀನು ಬಂತು. ಆ ಮೀನು ಸಾಮಾನ್ಯ ಮೀನುಗಳಂತಿರಲಿಲ್ಲ. ಅದರ ದೇಹದಿಂದ ಚಿನ್ನದ ಬೆಳಕು ಹೊಳೆಯುತ್ತಿತ್ತು. ಹಠಾತ್ ಆ ಮೀನು ಮೃದುವಾಗಿ ಮಾತನಾಡಿತು. ರಾಜನೇ, ದಯವಿಟ್ಟು ನನ್ನನ್ನು ರಕ್ಷಿಸಿ. ದೊಡ್ಡ ಮೀನುಗಳು ನನ್ನನ್ನು ತಿನ್ನಬಹುದು. ರಾಜನು ಆಶ್ಚರ್ಯದಿಂದ ನೋಡಿದನು. ಮೀನು ಮಾತಾಡುತ್ತಿದೆಯೇ ಎಂದು ಯೋಚಿಸಿದನು. ಆದರೆ ರಾಜನು ತುಂಬಾ ದಯಾಳುವಾಗಿದ್ದರಿಂದ ಅವನು ಆ ಮೀನನ್ನು ತನ್ನ ಅರಮನೆಗೆ ತೆಗೆದುಕೊಂಡು ಹೋದನು. ರಾಜನು ಮೀನನ್ನು ಒಂದು ಸಣ್ಣ ಬೆಳ್ಳಿ ಪಾತ್ರೆಯಲ್ಲಿ ಇಟ್ಟನು. ಆ ರಾತ್ರಿ ಮೀನು ಸಂತೋಷದಿಂದ ಈಜಾಡಿತು. ಆದರೆ ಬೆಳಿಗ್ಗೆ ಎದ್ದು ನೋಡಿದಾಗ ರಾಜನಿಗೆ ದೊಡ್ಡ ಆಶ್ಚರ್ಯ ಕಾದಿತ್ತು. ಆ ಚಿಕ್ಕ ಮೀನು ಈಗ ಪಾತ್ರೆ ತುಂಬಾ ದೊಡ್ಡದಾಗಿತ್ತು. ಮೀನು ಮತ್ತೆ ಹೇಳಿತು, ರಾಜನೇ, ಈ ಪಾತ್ರೆ ಈಗ ನನಗೆ ಚಿಕ್ಕದಾಗಿದೆ. ರಾಜನು ತಕ್ಷಣ ಅದನ್ನು ದೊಡ್ಡ ಕುಂಡದಲ್ಲಿ ಇಟ್ಟನು. ಆದರೆ ಕೆಲವೇ ಗಂಟೆಗಳಲ್ಲಿ ಮೀನು ಮತ್ತೆ ದೊಡ್ಡದಾಯಿತು. ರಾಜನು ಆ ಮೀನನ್ನು ಅರಮನೆಯ ಕೆರೆಗೆ ಬಿಡಿಸಿದನು. ಆದರೆ ಮುಂದಿನ ದಿನ ಮೀನು ಇಡೀ ಕೆರೆಯನ್ನು ತುಂಬುವಷ್ಟು ದೊಡ್ಡದಾಯಿತು. ಮೀನು ಮತ್ತೆ ಹೇಳಿತು, ರಾಜನೇ, ನನಗೆ ಇನ್ನೂ ದೊಡ್ಡ ಜಾಗ ಬೇಕು. ಆಗ ರಾಜನು ಅದನ್ನು ನದಿಗೆ ಬಿಡಿಸಿದನು. ಆದರೆ ನದಿಯೂ ಸಾಕಾಗಲಿಲ್ಲ. ಕೊನೆಗೆ ರಾಜನು ಸೈನಿಕರೊಂದಿಗೆ ಸಮುದ್ರದ ಕಡೆಗೆ ತೆರಳಿದನು. ಅಲ್ಲಿ ಆ ಮೀನನ್ನು ಸಮುದ್ರದಲ್ಲಿ ಬಿಡಿಸಿದನು. ಆ ಕ್ಷಣದಲ್ಲಿ ಆ ಮೀನು ಭಯಂಕರ ದೊಡ್ಡ ರೂಪ ತಾಳಿತು. ಅದರ ದೇಹ ಆಕಾಶದಷ್ಟು ದೊಡ್ಡದಾಯಿತು. ಕಣ್ಣುಗಳು ಸೂರ್ಯನಂತೆ ಹೊಳೆಯುತ್ತಿದ್ದವು. ಅದರ ತಲೆಯ ಮೇಲೆ ಒಂದು ಬಂಗಾರದ ಕೊಂಬು ಇತ್ತು. ಸಮುದ್ರದ ಅಲೆಗಳು ಗರ್ಜಿಸುತ್ತಿದ್ದವು. ರಾಜ ಸತ್ಯವ್ರತನು ಕೈಜೋಡಿಸಿ ನಮಸ್ಕರಿಸಿದನು. ಆಗ ಆ ಮಹಾಮೀನು ಹೇಳಿತು, ರಾಜ ಸತ್ಯವ್ರತ, ನಾನು ಶ್ರೀ ಮಹಾವಿಷ್ಣು. ರಾಜನ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿತು. ಅವನು ನೆಲಕ್ಕೆ ಬಿದ್ದು ಪ್ರಾರ್ಥಿಸಿದನು, ಪ್ರಭು, ನೀವು ನನ್ನನ್ನು ಪರೀಕ್ಷಿಸಿದ್ದೀರಾ? ವಿಷ್ಣುದೇವರು ಮೃದುವಾಗಿ ನಗಿದರು. ವಿಷ್ಣುದೇವರು ಹೇಳಿದರು, ಶೀಘ್ರದಲ್ಲೇ ಭೂಮಿಯಲ್ಲಿ ಮಹಾಪ್ರಳಯ ಬರುತ್ತದೆ. ಭಾರೀ ಮಳೆಯ ಸುರಿಯುತ್ತದೆ. ಸಮುದ್ರಗಳು ಉಕ್ಕುತ್ತವೆ. ಇಡೀ ಭೂಮಿ ನೀರಿನಿಂದ ಮುಚ್ಚಲ್ಪಡುತ್ತದೆ. ರಾಜನು ಬೆಚ್ಚಿಬಿದ್ದನು. ಪ್ರಭು, ಜನರನ್ನು ಹೇಗೆ ರಕ್ಷಿಸಬೇಕು ಎಂದು ಕೇಳಿದನು. ಒಂದು ದೊಡ್ಡ ದೋಣಿ ನಿರ್ಮಿಸು. ಅದರಲ್ಲಿ ಸಪ್ತರ್ಷಿಗಳನ್ನು ಕರೆದುಕೊಂಡು ಬಾ. ಎಲ್ಲಾ ಪ್ರಾಣಿಗಳನ್ನು, ಮರಗಳ ಬೀಜಗಳನ್ನು ಮತ್ತು ಔಷಧಿ ಗಿಡಗಳನ್ನು ಉಳಿಸು. ರಾಜನು ತಕ್ಷಣ ಕೆಲಸ ಆರಂಭಿಸಿದನು. ರಾಜ್ಯದ ಕಾರ್ಮಿಕರು, ಮರಕಡಿಯವರು ಮತ್ತು ಶಿಲ್ಪಿಗಳು ಸೇರಿ ಒಂದು ದೊಡ್ಡ ದೋಣಿ ಕಟ್ಟಿದರು. ಅದು ತುಂಬಾ ಬಲವಾಗಿತ್ತು. ರಾಜನು ಎಲ್ಲಾ ಜೀವಿಗಳನ್ನು ಉಳಿಸಲು ಸಿದ್ಧತೆ ಮಾಡಿದರು. ಧಾನ್ಯಗಳ ಬೀಜ, ಹಣ್ಣುಗಳ ಬೀಜ, ಔಷಧಿ ಗಿಡಗಳು, ಪ್ರಾಣಿಗಳ ಜೋಡಿಗಳು. ಸಪ್ತರ್ಷಿಗಳು ದೋಣಿಗೆ ಬಂದರು. ಗುಡುಗು ಶುರುವಾಯಿತು. ಮಳೆ ಧಾರಾಕಾರವಾಗಿ ಸುರಿಯತೊಡಗಿತು. ನದಿಗಳು ಉಕ್ಕಿದವು. ಪರ್ವತಗಳು ನೀರಿನಲ್ಲಿ ಮುಳುಗಿದವು. ಜನರು ಭಯದಿಂದ ಕಂಗಾಲಾದರು. ಆ ಸಮಯದಲ್ಲಿ ರಾಜ ಸತ್ಯವ್ರತ, ಸಪ್ತರ್ಷಿಗಳು ಮತ್ತು ಪ್ರಾಣಿಗಳು ದೋಣಿಯೊಳಗೆ ಕುಳಿತರು. ಹಠಾತ್ ಸಮುದ್ರದಲ್ಲಿ ಒಂದು ಪ್ರಕಾಶಮಾನ ರೂಪ ಕಾಣಿಸಿತು. ಅದು ಮತ್ಸ್ಯಾವತಾರ. ಅವರು ಪರ್ವತದಷ್ಟು ದೊಡ್ಡವರಾಗಿದ್ದರು. ಅವರ ಬಂಗಾರದ ಕೊಂಬು ಮಿಂಚಿನಂತೆ ಹೊಳೆಯುತ್ತಿತ್ತು. ರಾಜನು ದೊಡ್ಡ ಹಗ್ಗವನ್ನು ತೆಗೆದುಕೊಂಡು ದೋಣಿಯನ್ನು ಆ ಕೊಂಬಿಗೆ ಕಟ್ಟಿ ಹಾಕಿದನು. ಸಪ್ತರ್ಷಿಗಳು ವಿಷ್ಣುವಿನ ಸ್ತುತಿ ಹಾಡಿದರು. ಆ ಸಮಯದಲ್ಲಿ ಹಯಗ್ರೀವ ಎಂಬ ಭಯಂಕರ ರಾಕ್ಷಸನು ವೇದಗಳನ್ನು ಕದ್ದಿದ್ದನು. ವೇದಗಳಲ್ಲಿ ಜ್ಞಾನ ಇತ್ತು. ಅವು ಇಲ್ಲದೆ ಲೋಕದಲ್ಲಿ ಅಂಧಕಾರ ಬರುತ್ತಿತ್ತು. ಮತ್ಸ್ಯಾವತಾರ ಸಮುದ್ರದೊಳಗೆ ಹೋಗಿ ಹಯಗ್ರೀವನೊಂದಿಗೆ ಯುದ್ಧ ಮಾಡಿದರು. ದೊಡ್ಡ ಅಲೆಗಳು ಎದ್ದವು. ಸಮುದ್ರವೇ ಕಂಪಿಸಿತು. ಕೊನೆಗೆ ವಿಷ್ಣುದೇವರು ರಾಕ್ಷಸನನ್ನು ಸೋಲಿಸಿ
ವೇದಗಳನ್ನು ಮರಳಿ ತಂದರು. ನೀರು ನಿಧಾನವಾಗಿ ಕಡಿಮೆಯಾಯಿತು. ದೋಣಿಯೊಂದು ಎತ್ತರದ ಬೆಟ್ಟದ ಮೇಲೆ ನಿಂತಿತು. ಎಲ್ಲರೂ ಸಂತೋಷಪಟ್ಟರು. ರಾಜ ಸತ್ಯವ್ರತನೂ ಭೂಮಿಯಲ್ಲಿ ಮತ್ತೆ ಮರಗಳನ್ನು ನೆಟ್ಟನು. ಜನರು ಹೊಸ ಜೀವನ ಆರಂಭಿಸಿದರು. ವಿಷ್ಣುದೇವರು ಆಶೀರ್ವದಿಸಿ ಹೇಳಿದರು, ಧರ್ಮವನ್ನು ಕಾಪಾಡುವವರನ್ನು ನಾನು ಯಾವಾಗಲೂ ಕಾಪಾಡುತ್ತೇನೆ ಎಂದು. ವಿಷ್ಣುವಿನ 2ನೇ ಅವತಾರ ಕೂರ್ಮಾವತಾರ ಅಂದರೆ ಆಮೆಯ ಅವತಾರ ಬರಲಿದೆ. ವಿಡಿಯೋ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಕಿಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನಷ್ಟು ಜನಗಳಿಗೆ ಶೇರ್ ಮಾಡಿ. ಧನ್ಯವಾದಗಳು.